ಕಿವಿ ಗಡಚಿಕ್ಕುವ ತಮಟೆ ಸದ್ದು, ಶಿಳ್ಳೆ ಕೇಕೆ ನೃತ್ಯ ಇದು 2 ವರ್ಷಕ್ಕೊಮ್ಮೆ ಶಿರಸಿಯಲ್ಲಿ ಕಂಡುಬರುವ ದೃಶ್ಯ. ಜನವೂ ಜನ, ಎಲ್ಲಿ ನೋಡಿದರೂ ಜನರೇ ತುಂಬಿ ತುಳುಕುತ್ತಾರೆ. ಜನರ ಮಧ್ಯದಲ್ಲಿ ಕತ್ತಿ ಹಿಡಿದು ವೀರಾವೇಶದಿಂದ ನುಗ್ಗಿ ಬರುವ ಪಾತ್ರಧಾರಿಗಳು ಕಾಣಿಸಿಕೊಳ್ಳುತ್ತಾರೆ. ಕುಣಿಯುವವರ ಸೊಂಟಕ್ಕೆ ಇಬ್ಬರು ಹಗ್ಗ ಕಟ್ಟಿ ಎಳೆದು ಹಿಡಿದಿರುತ್ತಾರೆ. ಆದರೂ ಆ ಪಾತ್ರಧಾರಿಗಳು ಜನರ ಮಧ್ಯೆ ನುಗ್ಗುವ ಪರಿ ರೋಚಕವಾಗಿರುತ್ತದೆ. ಇದು ಹೋಳಿ ಹುಣ್ಣಿಮೆ ಮುನ್ನಾ ದಿನದ ಸಂಗತಿ. ರಾತ್ರಿ ಶಿರಸಿಯಲ್ಲಿ ಲಕ್ಷಾಂತರ ಮಂದಿ ಸೇರಿರುತ್ತಾರೆ. ಯುವಕ ಯುವತಿಯರಿಗೆಲ್ಲ ಕುಣಿದು ಕುಪ್ಪಳಿಸುವ ಹುರುಪು. ಅದನ್ನು ಕಂಡು ಹಿರಿಯರು ಕುಣಿಯುತ್ತಾರೆ. ಪ್ರಮುಖ ಓಣಿಗಳಿಂದೆಲ್ಲ ಬೇಡರ ವೇಷದ ಒಂದೊಂದೇ ಟೀಮಿನವರು ಬಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಪೋಸ್ಟ್ ಆಫೀಸ್ ಪ್ರದೇಶದಲ್ಲಿ ಲಕ್ಷಾಂತರ ಜನರೆದುರು ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಾ ಸಾಗುತ್ತಾರೆ. ಇವು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಪಟ್ಟಣ ಬಿಟ್ಟು ಇಡೀ ಕರ್ನಾಟಕದಲ್ಲಿ ಮತ್ತೆಲ್ಲೂ ಕಂಡುಬಾರದ ನೋಟಗಳು. ಇದರ ಹಿಂದೆ ವಿಷಾದದಿಂದ ಕೂಡಿದ ಪ್ರೇಮಭರಿತ ವೀರಾವೇಶದ ದುರಂತ ಕಥೆಯೊಂದಿದೆ. ಸುಮಾರು 300 ವರ್ಷಗಳ ಹಿಂದೆ ಸೋದೆ ಅರಸರ ಆಳ್ವಿಕೆ ಕಾಲದಲ್ಲಿ ಬೇಡರ ಯುವಕನೊಬ್ಬನಿದ್ದ. ಅವನು ಶ್ರೀಮಂತರ ದುಡ್ಡನ್ನು ದೋಚಿ ಬಡವರಿಗೆ ಹಂಚುತ್ತಿದ್ದ. ಹಾಗಾಗಿ ಅವನನ್ನು ಬಂಧಿಸಲೇಬೇಕೆಂಬ ಒತ್ತಡ ರಾಜರ ಮೇಲಿತ್ತು. ಆದರೆ ಅವರಾರಿಗೂ ಆ ಯುವಕನ ಪರಿಚಯವೇ ಇರಲಿಲ್ಲ. ಅವನು ದೋಚಲು ಹೋಗುವಾಗ ಹುಲಿವೇಷಧಾರಿಯಾಗಿ ಹೋಗುತ್ತಿದ್ದ. ಅರಸರು ಅವನನ್ನು ಹಿಡಿದುಕೊಟ್ಟವರಿಗೆ ದೊಡ್ಡ ಮೊತ್ತದ ಹಣ ಕೊಡುವುದಾಗಿ ಆಮಿಷ ಒಡ್ಡಿದರು. ರಾಜರ ಆ ಆಮಿಷಕ್ಕೆ ಒಬ್ಬಳು ಮರುಳಾಗಿ ಹೋದಳು. ಅವಳಿಗೆ ಮಾತ್ರ ಆ ಯುವಕ ಗೊತ್ತಿದ್ದ. ಗಂಡನಿಲ್ಲದ ಅವಳನ್ನು ಆತ ಬಹಳ ಗಾಢವಾಗಿ ಪ್ರೀತಿಸುತ್ತಿದ್ದ. ತನ್ನ ಜೀವನವೇ ಅವಳೆಂದು ಮನಸಾರೆ ನಂಬಿದ್ದ. ಆದರೆ ಅವನಿಗೆ ಅವಳು ಮೋಸ ಮಾಡಿದಳು. ತನ್ನ ಪ್ರೇಮಿಯನ್ನು ರಾಜಭಟರಿಗೆ ತೋರಿಸಿಕೊಟ್ಟಳು. ಬಂಧಿಸಿದ ಸೈನಿಕರು ಅವನ ಸೊಂಟಕ್ಕೆ ಹಗ್ಗ ಕಟ್ಟಿ ಎಳೆದೊಯ್ಯಲು ನೋಡಿದರು. ಆದರೆ ಆತ ವೀರಾವೇಶದಿಂದ ಕತ್ತಿ ಹಿಡಿದು ತನ್ನ ಪ್ರಿಯತಮೆಯ ಮೋಸಕ್ಕೆ ಪ್ರತೀಕಾರ ಮಾಡಲು ಮುನ್ನುಗ್ಗಿದ. ಸೈನಿಕರು ತಮ್ಮ ಹಿಡಿತ ಬಿಗಿಗೊಳಿಸಿದರು. ಯುವಕನಿಗೆ ಹೊಡೆದು ಬಡಿದು ಇಡೀ ಊರೆಲ್ಲ ಮೆರವಣಿಗೆ ಮಾಡಿದರು. ಕೊನೆಯಲ್ಲಿ ಅವನ ತಲೆ ಕಡಿದು ನೆತ್ತರ ಚಿಮ್ಮಿಸಿ ಓಕುಳಿ ಆಡಿದರು. ಅಂದಿನ ಆ ದುರಂತ ಘಟನೆಯ ಸಂಕೇತವಾಗಿ ಈ ಬೇಡರ ವೇಷ ಚಾಲ್ತಿಗೆ ಬಂದಿದೆ ಎಂಬುದು ಅನೇಕರ ನಂಬುಗೆಯಾಗಿದೆ. ಆ ಎಲ್ಲ ನಂಬುಗೆಗಳು ಏನೇ ಇರಲಿ, ಪ್ರತಿ 2 ವರ್ಷಕ್ಕೊಮ್ಮೆ ಶಿರಸಿಯಲ್ಲಿ ಬೇಡರ ವೇಷ ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ. ಕಾಲಕಾಲಕ್ಕೆ ಕುಣಿಯುವವರ ವೇಷಭೂಷಣಗಳು ಬದಲಾಗುತ್ತಾ ಬಂದಿವೆ. ಆದರೂ ತಮಟೆಯ ಅದೇ ಸದ್ದು ಉಳಿದುಕೊಂಡಿದೆ. ಅಂದು ತೀರಾ ಸಾಮಾನ್ಯ ವರ್ಗದವರು ಕಷ್ಟದಿಂದ ಆಚರಿಸುತ್ತಿದ್ದ ಆಚರಣೆ ಇಂದು ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಿಸುವಂತಾಗಿದೆ.